ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸೂಪರ್ ಆಗಿರುವಂತಹ ಗ್ರೀನ್ ಮಸಾಲ ಎಗ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಸೂಪರ್ ಆಗಿರುತ್ತೆ. ಫಸ್ಟು ಮೊಟ್ಟೆಗಳನ್ನ ಕುದಿಸ್ಕೊಂಡು ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ, ಗೋಡಂಬಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕಿ ಹುರ್ಕೋಬೇಕು. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕು. ಆದಷ್ಟು ಇದನ್ನ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೋಬೇಕು. ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಉಪ್ಪು, ಅರಿಶಿನ, ಖಾರದ ಪುಡಿಯನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಸಿರೋ ಮೊಟ್ಟೆಗಳನ್ನ ಈ ರೀತಿ ಕಟ್ ಮಾಡಿಕೊಂಡು ಒಂದೊಂದಾಗಿ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಇದನ್ನ ಈ ರೀತಿ ಹುರ್ಕೋಬೇಕು. ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಹಾಕಿ ಒಳ್ಳೆ ಅರೋಮ ಬರೋವರೆಗೂ ಹುರ್ಕೊಂಡು ಆನಂತರ ರುಬ್ಬಿರೋಂತಹ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. 1/4 ಕಪ್ನಷ್ಟು ಮೊಸರು, ಕಸೂರಿ ಮೇಥಿಯನ್ನು ಹಾಕಬೇಕು. ಸ್ವಲ್ಪ ಫ್ರೆಶ್ ಕ್ರೀಮನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ಬಿಟ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆನಂತರ ಕುದಿಸಿರೋ ಮೊಟ್ಟೆನ ಹಾಕೋಬೇಕು. 5 ನಿಮಿಷ ಇದನ್ನು ಕುದಿಸ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಬೇಕು. ಸೊ ಇನ್ನೇನಾಗಿದೆ, ಇದು ಅನ್ನ, ಚಪಾತಿ, ಗಾರ್ಲಿಕ್ ನಾನ್ ಈ ರೀತಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬಹುದು. ಹಾಗೆ ಗಾರ್ಲಿಕ್ ನಾನ್ ಹೇಗೆ ಮಾಡಬೇಕು ಅಂತ ತೋರಿಸಿದ್ದೀನಿ. ಇವೆರಡು ಕಂಪ್ಲೀಟ್ ರೆಸಿಪಿ ರುಚಿ ಪಾಕಶಾಲೆ ಚಾನಲಲ್ಲಿದೆ, ಒಮ್ಮೆ ಚೆಕ್ ಮಾಡಿ. ಥ್ಯಾಂಕ್ ಯು.